ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮಾರನೇ ದಿವಸ ಎದ್ದು ಮನೆ ಕೆಲಸ ಮಾಡಿ ಮುಗಿಸಿ ಸಿಂಹಾದ್ರಿ ಮನೆಗೆ ಬರ್ತಿದ್ದ ಸಿರಿ ತಲೆಯಲ್ಲಿ ಬರೀ ಧನುಷ್ ನೋವಿನ ಮಾತುಗಳೇ ಓಡ್ತಿತ್ತು. ಆಕೆ ಮೊದಲಿಂದಲೂ ಹಾಗೆ ತನ್ನ ನೋವು ನುಂಗಿ ತನ್ನ ಸುತ್ತ ಇರುವ ಎಲ್ಲರ ನೋವಿಗೂ ಮುಲಾಮು ಹುಡುಕುವ ಹೃದಯವಂತಿಕೆ ಇರುವವಳು. ಹೀಗಾಗಿ ಅವನದೇ ಆಲೋಚನೆ ಮಾಡುತ್ತಾ, ಸರ್ ಮಾಡಿದ್ದು ತಪ್ಪು. ನನ್ನ ಮೇಲಿರೋ ಕೋಪಕ್ಕೆ ಧನುಷ್ ಅವ್ರಿಗೆ ಯಾಕೆ ಶಿಕ್ಷೆ ಕೊಡೋ ನಿರ್ಧಾರ ಮಾಡಿದ್ರು? ಶಿಕ್ಷೆ ಕೊಡೋ ಹಾಗಿದ್ರೆ ನಂಗೆ ಕೊಡ್ಬೇಕು. ನಾನು ಅವ್ರ ಜೊತೆಗೆ ಬಾಯಿಗೆ ಬಂದಿದ್ದು ಮಾತಾಡಿದ್ದು, ಅದ್ಬಿಟ್ಟು ಏನು ಮಾಡಿರೋದು ಧನುಷ್ ಅವರನ್ನ ಗುರಿ ಮಾಡಿ ನೋಯಿಸ್ತಾ ಇರೋದು ಸರಿಯಲ್ಲ. ನನ್ನಿಂದ ಧನುಷ್ ಅವರಿಗೆ ತೊಂದರೆ ಆಗ್ಬಾರ್ದು ಎಂದು ಆಲೋಚನೆ ಮಾಡ್ತಾ ಮನೆಯೊಳಗೆ ಬಂದವಳು ಎದುರಿಗೆ ಕಂಡ ರಾಯರ ಫೋಟೋ ಫ್ರೇಮ್ ನೋಡಿ, ರಾಯರೇ, ಆ ಸನ ಅವರಿಗಾದ್ರೂ ಪರಿಜ್ಞಾನ ಬೇಡವಾ? ಅಷ್ಟು ಪ್ರೀತಿ ಮಾಡೋ ಧನುಷ್ ಅವರ ಮನಸ್ಸಿಗೆ ನೋವು ಮಾಡೋ ಆಸೆ ಯಾಕೆ? ಸನ ಅವ್ರ ಬಳಿ ಮಾತಾಡೋಣ ಅಂದ್ರೆ ಅವ್ರ ಮನೆ ಏನೂ ಗೊತ್ತಿಲ್ಲ. ಧನುಷ್ ಅವರನ್ನ ಸನ ಜೊತೆಗೆ ಹೇಗೆ ಒಂದ್ ಮಾಡ್ಲಿ? ವಿರಾಟ್ ಸರ್ ಮನ್ಸು ಮಾಡಿದ್ರೆ ಎಲ್ಲ ನಡೆಯುತ್ತೆ. ಆದ್ರೆ ಹೇಗೆ ಅವ್ರಿಗೆ ಕನ್ವಿನ್ಸ್ ಮಾಡೋದು? ನಾನು ಒಂದ್ ಬಾರಿ ಮಾತಾಡಿಸಿ ನೋಡ್ಲಾ ಎಂದು ಆಲೋಚಿಸಿ, ಇದೇ ಸರಿ ಅನ್ಸುತ್ತೆ, ಒಮ್ಮೆ ಮಾತಾಡಿ ನೋಡ್ತೀನಿ. ರಾಯರೇ, ದಯವಿಟ್ಟು ನನ್ನಿಂದ ಯಾರಿಗೂ ಯಾವ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ ಎಂದು ಕೈ ಮುಗಿದು ಮನೆಯಲ್ಲಿ ಯಾರೂ ಕಾಣದೇ ಇದ್ದದ್ದು ಕಂಡು ವಿಚಿತ್ರವಾಗಿ ನೋಡ್ತಾ ನಿಂತಳು. ಆಗ ಅಲ್ಲೇ ಓಡಾಡ್ತಾ ಇದ್ದ ಕೆಲಸದವರನ್ನ ನೋಡಿ, ಅಕ್ಕ, ಮನೆಯಲ್ಲಿ ಯಾಕೆ ಯಾರು ಕಾಣಿಸ್ತಿಲ್ಲ ಎಂದು ನೇರವಾಗಿ ಕೇಳಿದ್ಲು. ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಬಂದಾಗ್ನಿಂದ ಯಾರೂ ಕಾಣಿಸ್ತಿಲ್ಲ ಸಿರಿ ಎಂದರು ಅವರು. ಸರಿ ಎಂದು, ಇದೇನ್ ವಿಚಿತ್ರ, ಅಜ್ಜಿ ಕೂಡ ಇಲ್ಲ, ಪುಟಾಣಿ ಕೂಡ ಇಲ್ಲ, ಹೋಗ್ಲಿ ವಿರಾಟ್ ಸರ್ ಇರ್ಬೋದಾ? ಇದ್ರೂ ಇರ್ಬೋದು, ಒಮ್ಮೆ ರೂಮಲ್ಲಿ ನೋಡ್ಲಾ ಎಂದ್ಕೊಂಡು ಧೈರ್ಯ ಮಾಡಿ ಧನುಷ್ಗಾಗಿ ವಿರಾಜ್ನ ಹುಡುಕಿ ಅವನ್ ರೂಮ್ ಕಡೆಗೆ ಬಂದಳು. ರೂಮ್ ಬಾಗ್ಲು ಸಣ್ಣದಾಗಿ ತೆರೆದಿತ್ತು. ಗಂಟೆ 8:15 ಆಗಿದ್ದ ಕಾರಣ ವಿರಾಜ್ ಎದ್ದಿರಬಹುದು ಎಂದಾಲೋಚಿಸಿ ಸಣ್ಣಗೆ ತೆರೆದಿದ್ದ ರೂಮ್ ಒಳಗೆ ಇಣಕಿ ನೋಡೋ ಪ್ರಯತ್ನ ಮಾಡಿದ್ಲು. ಏನೂ ಕಾಣಿಸ್ಲಿಲ್ಲ. ಮಂಚದ ಮೇಲೆ ವಿರಾಜ್ ಇಲ್ಲ ಎನ್ನುವುದು ಮಾತ್ರ ಸ್ಪಷ್ಟವಾಗಿತ್ತು. ಬೆಡ್ ಮೇಲಿಲ್ಲ ಸರ್ರು, ಅಂದ್ರೆ ಎದ್ದಿರ್ತಾರೆ. ಈಗ ಹೋಗಿ ಅವ್ರ ಬಳಿ ಸನಾ ಧನುಷ್ ಅವ್ರ ಬಗ್ಗೆ ಮಾತಾಡಿ ಏನಾದ್ರೂ ಒಂದು ಇತ್ಯರ್ಥ ಮಾಡ್ಕೊಂಡು ಬರ್ತೀನಿ ಎಂದ್ಕೊಂಡು ರಾಯರನ್ನ ಮನದಲ್ಲೇ ನೆನೆದು ರೂಮ್ ಒಳಗೆ ಬಂದಳು. ಎಲ್ಲೋ ವಿರಾಜ್ ಕಾಣಿಸ್ಲಿಲ್ಲ. ಬೆಡ್ ಮೇಲೆ ಹಾಸಿಗೆ, ಬೆಡ್ ಶೀಟ್ ಎಲ್ಲವೂ ಕೆಟ್ಟಿತ್ತು. ಇನ್ನು ರೂಮ್ ಸ್ವಚ್ಛ ಮಾಡಿಲ್ಲ ಅನ್ನೋದು ನೋಡಿದ ಕೂಡಲೇ ತಿಳಿಯಿತು ಅವಳಿಗೆ. ವಿರಾಜ್ ಸರ್ ಎಲ್ಲೂ ಇಲ್ಲ, ಎಲ್ಲಿಗೆ ಹೋದ್ರು? ಜಾಗಿಂಗ್, ಜಿಮ್ ಅಂತ ಎಲ್ಲಾದ್ರೂ ಹೋದ್ರಾ ಎಂದು ಬಾಲ್ಕನಿ ಕಡೆ ನೋಡಿ, ಇಲ್ಲ ಅಂದ್ರೆ ಸ್ನಾನಕ್ಕೇನಾದ್ರೂ ಎಂದು ಅನುಮಾನಿಸಿ ಸ್ನಾನದ ಮನೆ ಕಡೆ ನೋಡ್ಬೇಕು. ತಲೆಗೆ ಸ್ನಾನ ಮಾಡಿದ್ದ ಹುಡುಗ ಕೂದಲು ಕಡುವುತ್ತಾ ಶರ್ಟ್ ಧರಿಸದೆ ಕೇವಲ ಸೊಂಟಕ್ಕೆ ಟವಲ್ ಸುತ್ಕೊಂಡು ಸ್ನಾನದ ಮನೆಯಿಂದ ಹೊರಗಡೆ ಬಂದಿದ್ದ ಲಂಕಾಧಿಪತಿ. ಅವನನ್ನ ನೋಡಿ ಕಂಗಾಲಾದ ಸಿರಿ, ಅಯ್ಯೋ ರಾಯ್ರೆ, ಇದೇನು ಈ ಟೈಮ್ನಲ್ಲಿ ಬಂದಿದ್ದೀನಿ ಎಂದ್ಕೊಂಡು ಮುಜುಗರದಿಂದ ರೂಮ್ ಈಚೆ ಹೋಗ್ಬೇಕು. ಅದಾಗ್ಲೇ ರೂಮ್ ಬಾಗ್ಲು ಮುಚ್ಚಿದ್ದ ಲಂಕಾಧಿಪತಿ. ಗಾಬರಿಯಿಂದ ಅವನಿಗೆ ಬೆನ್ನು ಮಾಡಿ ನಿಂತಿದ್ದ ಸಿರಿ ಎದೆಯಲ್ಲಿ ಜಿಗಿಜಿಗಿ ಸದ್ದು ಆರಂಭವಾಗಿತ್ತು. ಆಗಷ್ಟೇ ಸ್ನಾನ ಮಾಡಿ ಬಂದಿದ್ದ ಲಂಕಾಧಿಪತಿ ಮೈಯಿಂದ ಬರ್ತಿದ್ದ ಘಮಕ್ಕೆ ಹಾಗೆ ಬಿಸಿ ನೀರಿನ ಶಾಖಕ್ಕೆ ಅವಳ ಮೈಯಲ್ಲೂ ಬಿಸಿಯ ಕಾವೇರಿತ್ತು. ತನ್ನ ಸೀರೆಯ ಸೆರಗನ್ನ ಮುದ್ದೆ ಮಾಡುತ್ತಾ ಕಣ್ಮುಚ್ಚಿ ನಿಂತ್ಬಿಟ್ಲು ಹುಡುಗಿ. ಅವಳನ್ನು ಕಾಡಿಸುವುದಕ್ಕೆ ಕಾಯುತ್ತಿರುವ ಹುಡುಗನ ಎದುರಿಗೆ ಅವಳೇ ಪ್ರತ್ಯಕ್ಷವಾದ್ರೆ ಸುಮ್ಮನೆ ಬಿಡ್ತಾನ? ಕೇಳ್ದೆ ಲಂಕಾಧಿಪತಿ ರೂಮಿಗೆ ಬಂದ ಕಾರಣ ಮೆತ್ತಗೆ ಪಿಸುಗುಟ್ಟಿದ. ಅವನ ಮತ್ತೇರಿಸುವ ಧ್ವನಿ ಕೇಳಿ ಮೈ ರೋಮವೆಲ್ಲ ಎದ್ದು ನಿಂತಂತಾಗಿತ್ತು ಅವಳಿಗೆ. ಕೆಲ ಕ್ಷಣ ನಾಲ್ಗೆ ಕೂಡ ಹೊರಲಿಲ್ಲ. ಮೆತ್ತಗೆ ಅವಳ ಕಿವಿ ಮೆತ್ತುವನ್ನು ತುಟಿಯಲ್ಲಿ ಸೋಕಿಸಿ ಎಚ್ಚರಿಸಿದ. ತಕ್ಷಣ ಎಚ್ಚೆತ್ತು, ಏನಿಲ್ಲ ಬಿಡಿ ನನ್ನ ಎಂದು ಬಾಗ್ಲು ತೆರೆಯೋ ಸಾಹಸ ಮಾಡಿದ್ಲು. ಫ್ರೀಯಾಗಿ ನಿಮ್ ದೇವರನ್ನ ನೋಡೋಕೆ ಆಗಲ್ಲ ಬಂಗಾರಿ, ಒಂದ್ ಟೈಮ್ ಖರ್ಚು ಮಾಡ್ಬೇಕು, ಎಲ್ಲ ದುಡ್ಡು ಖರ್ಚು ಮಾಡ್ಬೇಕು. ಏನು ಮಾಡದೆ ಫಿಕ್ಸ್ಡ್ ಪೋಸ್ ಕೊಡೋ ನಿಮ್ ದೇವರಿಗೆ ಅಷ್ಟು ಡಿಮ್ಯಾಂಡ್ ಇದೆ. ಅಂಥದ್ರಲ್ಲಿ ದಿನಕ್ಕೊಂದು ಬಿಸಿ ಸುದ್ದಿ ಕೊಟ್ಟು ಮೋಸ್ಟ್ ಬಿಸಿ ಇರುವ ಬಿಸ್ನೆಸ್ ಮ್ಯಾನ್ ನೋಡೋಕೆ ಸುಲಭವಾಗಿ ರೂಮ್ಗೆ ನುಗ್ಗಿ ಏನು ಅಂತ ಕೇಳಿದ್ರೆ ಏನಿಲ್ಲ ಅಂತ ರೀಲ್ ಬಿಡ್ತೀಯಲ್ಲೇ ಮಂಡೋದ್ರಿ. ಬಂದಿದ್ಯಾಕೆ ಅಂತ ಹೇಳು, ಇಲ್ಲ ಕಾಣಿಕೆ ಕೊಟ್ಟು ಹೋಗು ಎನ್ನುತ್ತಾ ಚಿಲಕದ ಮೇಲಿದ್ದ ಅವಳ ಕೈ ಮುಟ್ಟಿದ. ಅವನ ಮಾತಿಗೆ ಅವಳ ಮೊಗದಲ್ಲಿ ಕೋಪ ಹೆಚ್ಚುತ್ತಿತ್ತು. ಯಾಕಾದ್ರೂ ಬಂದೆ ಎನ್ನುವ ಮನೋಭಾವದಿಂದ ಕೂಡಿತ್ತು. ತಕ್ಷಣ ಕೈ ಹಿಂದೆ ತೆಗೆದುಕೊಂಡ ಸಿರಿ, ಈ ರೀತಿ ಮುಟ್ಟಿ ಮಾತಾಡ್ಬೇಡಿ ಅಂತ ಎಷ್ಟು ಬಾರಿ ಹೇಳ್ಬೇಕು ನಿಮ್ಗೆ? ನಾನು ಪರಿ ಅವರ ರೂಮ್ ಅಂತ ಬಂದೆ, ನಿಮ್ ರೂಮ್ ಅಂತ ಬರ್ಲಿಲ್ಲ ಎಂದು ಸುಳ್ಳು ಹೇಳಿದ್ಲು. ಇನ್ನ ನೋಡೋಕೆ ಬಂದೆ ಅನ್ನೋ ಧೈರ್ಯ ಈಗಿಲ್ಲ ಅವಳಿಗೆ. ಹೌದಾ, ಅದು ನಾನ್ ನಂಬೇಕಾ ಎಂದು ನಕ್ಕವನಿಗೆ ನಿನ್ನೆ ಅವಳು ಧನುಷ್ನ ಅಪ್ಪಿದ್ದು ನೆನ್ಪಾಯ್ತು. ಯಾಕೋ ಮನಸ್ಸು ಹಿಂಡಿದಂತಾಯ್ತು.
ನನ್ನ ಬಿಟ್ಟು ಅವನನ್ನ ಹೇಗೆ ಎನ್ನುವ ಹಾಗೆ ತಕ್ಷಣ ಅವಳ ನಡು ಬೆಳೆಸಿ ತನ್ನೆಡೆಗೆ ತಿರುಗಿಸಿಕೊಂಡು ಬಿಗಿದಪ್ಪಿದ. ಅವನ ಅಪ್ಪುಗೆಯಲ್ಲಿ ಅವನಿಗೆ ಗೊತ್ತಿರದ ಪ್ರೀತಿ ಇತ್ತು. ಅಪ್ಪಿದವನಿಗೆ ಅದೇನೋ ಹುಡುಗಿನ ಬಿಡುವ ಮನಸ್ಸೇ ಇಲ್ಲ. ಆದ್ರೆ ಅವಳಿಗೆ ಆ ಅಪ್ಪುಗೆ ಹಿಡಿಸ್ಲಿಲ್ಲ. ಬಿಡಿ ಸರ್ ನನ್ನ, ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ, ಬಿಡಿ ನನ್ನ ಎಂದು ಬಿಡಿಸಿಕೊಳ್ಳಲು ನೋಡ್ತಿದ್ಲು. ಆದ್ರೆ ಬಿಡದೆ ಅಪ್ಪುಗೆಯಲ್ಲಿ ಮುಳುಗಿದ್ದ ಹುಡುಗ. ಹುಡುಗಿ ಪರ್ಮಿಷನ್ ಇಲ್ಲದೆ ರೀತಿ ಮುತ್ತೋದು ತಪ್ಪು, ಬಿಡಿ ಸರ್ ನನ್ನ ಎಂದು ಆಕೆ ಹೇಳಿದ್ದು ಕೇಳಿ ಕೋಪಗೊಂಡು ದೂರ ತಳ್ಳಿದ. ಅವಳನ್ನ ಸುಧಾರಿಸಿಕೊಂಡು ನನ್ನ ಹೋಗೋಕೆ ಬಿಡಿ, ನನ್ ಪರಿಯೋ ರೂಮ್ ಅಂತ ಬಂದೆ ಎಂದು ಮತ್ತೆ ಹೋಗ್ಬೇಕು. ಈ ಬಾರಿ ಅದೇನನ್ಸಿತು, ಮೃಗವಾಗಿ ಬಿಗಿದಪ್ಪಿದ. ಅವನ ಅಪ್ಪುಗೆ ಯಾವ ಮಟ್ಟಿಗೆ ಇತ್ತಂದ್ರೆ ಅವಳಿಗೆ ಉಸಿರಾಡಲು ತೊಂದರೆ ಆಯ್ತು. ಕ್ಷಣ ಕ್ಷಣಕ್ಕೂ ಉಸಿರು ಏರುಪೇರಾಗಿ ಬಿಡಿ ಬಿಡಿ ಸರ್ ನನ್ನ ಬಿಡಿ ಎಂದು ಬಿಡಿಸಿಕೊಳ್ಳಲು ನರಳಾಡಿದ್ಲು. ಹೌದೇನೆ, ಹೆಣ್ಣಿನ ಪರ್ಮಿಷನ್ ಬೇಕಾ? ಹಾಗಾದ್ರೆ ಆ ವೈರ್ಗೆ ಫ್ರೀಯಾಗಿ ಪರ್ಮಿಷನ್ ಕೊಟ್ಟಿದ್ದೇನೆ ನೆನೆ. ಅವ್ನು ಹಗ್ ಮಾಡಿದ್ರೆ ಕೋಪರೇಟ್ ಮಾಡ್ತ್ಯಾ, ನಾನ್ ಮಾಡಿದ್ರೆ ಬಿಡಿ ಬಿಡಿ ಅಂತ ಡ್ರಾಮಾ ಮಾಡ್ತ್ಯಾ ಎಂದು ಅಪ್ಪುಗೆ ಹೆಚ್ಚಿಸಿದವನ ಪರಿಗೆ ಆಗ್ತಿಲ್ಲ ಸರ್ ಎಂದು ಪಿಸುಗುಟ್ಟಿದಳು. ತಕ್ಷಣ ಅವಳನ್ನು ಸರಿಸಿ ದೂರ ನಿಂತ. ಅವಳಿಗೆ ಈಗ ಸ್ವತಂತ್ರ ಸಿಕ್ಕ ಹಾಗೆ ಅನುಭವವಾಯ್ತು. ಜೋರಾಗಿ ಬಾಯಲ್ಲಿ ಉಸಿರಾಡ್ತಾ ಕಣ್ತುಂಬಿಕೊಂಡಳು. ಅವನಿಗೆ ತಾನೀಗ ಯಾಕಾದ್ರೂ ಬಲವಂತವಾಗಿ ಅಪ್ಪಿದೆನೋ ಎಂದೆನಿಸಿ ಮರುಗಿದ ಮುಖ ತೋರಿದ. ಕೆಲ ನಿಮಿಷ ಉಸಿರು ಸುಧಾರಿಸಿಕೊಳ್ಳುತ್ತಾ ನಿಂತ ಹುಡುಗಿ ನೀರು ನೀರು ಎನ್ನುವ ಹಾಗೆ ಸನ್ನೆ ಮಾಡಿದ್ಲು. ತಕ್ಷಣ ಓಡಿ ಜಗ್ಗಿಂದ ನೀರು ಬಗ್ಗಿಸಿ ನೀರಿನ ಗ್ಲಾಸ್ ಹಿಡಿದು ಅವಳ ಮುಂದೆ ನಿಂತ. ಗಟ್ಟಗಟ್ಟನೆ ನೀರು ಕುಡಿದಳು. ನೀರು ಕುಡಿಯುವಾಗ ತಲೆ ಎತ್ತಿದ್ದ ಅವಳ ಕೊರಳು ಯಾರೋ ಚಾಕು ಇರಿದ ಹಾಗೆ ಗಾಯಗೊಂಡಿದ್ದು ಅವಳ ಹಾಳ್ಬಿಳುಪಿನ ಬಣ್ಣಕ್ಕೆ ಕಪ್ಪು ಚುಕ್ಕಿಯ ಹಾಗೆ ಎತ್ತು ಕಾಣುತ್ತಿತ್ತು. ನೀರು ಕುಡಿದು ಸುಧಾರಿಸಿಕೊಂಡು, ನೀವು ಮನುಷ್ಯರ ಸರ್, ಒಳ್ಳೆ ಮೃಗದ ಹಾಗೆ ವರ್ತನೆ ಯಾಕೆ ಮಾಡ್ತೀರಾ? ನಾನೆಲ್ಲೂ ಸತ್ತೇ ಹೋದೆ ಅನ್ನಿಸ್ತು, ಅರ್ಧ ಜೀವ ತೆಗೆದ್ಬಿಡಿ ನೀವು, ಯಾಕೆ ಸರ್ ಇಷ್ಟು ಕೋಪ ನಿಮ್ಗೆ ಎಂದು ಮೆತ್ತಗೆ ಅಳುಮೊಗದಲ್ಲಿ ಕೇಳಿದ್ಲು. ಏನೊಂದು ಹೇಳದೆ ತೆಪ್ಪಗೆ ನಿಂತಿದ್ದ. ಏನಂದ್ರಿ? ನಾನು ಬೇರೆಯವ್ರ ಜೊತೆ ಕೋಪರೇಟ್ ಮಾಡಿದ್ನ? ಯಾರ ಜೊತೆಗೆ ಎಂದು ಸ್ವಲ್ಪ ಆಲೋಚಿಸಿ ನೆನ್ನೆ ಧನುಷ್ ಜೊತೆಗೆ ಹಗ್ ಮಾಡಿದ್ದು ನೆನೆದು ಈತನ ಮೃಗದ ವರ್ತನೆಗೆ ಕಾರಣ ಎಂದು ತೀರ್ಮಾನಿಸಿದಳು ಸಿರಿ. ಓಹ್, ಅಂದ್ರೆ ನೀವು ನೆನ್ನೆ ನಾನು ಧನುಷ್ ಅವ್ರ ಜೊತೆಗೆ ಎಂದು ಆಕೆ ಪೂರ್ತಿ ಹೇಳುವ ಮುನ್ನವೇ ಈಗ ನೆನ್ಪಾಯ್ತಾ? ಅವನ ಜೊತೆ ನೆನ್ನೆ ನೀನು ಇದೇ ರೀತಿ ತಪ್ಕೊಂಡು ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದು ನೋಡ್ದೆ ಕಣೆ. ಆಗ ತಮ್ಗೆ ಪರ್ಮಿಷನ್ ಕೇಳಿ ಹಗ್ ಮಾಡಿದ್ನ ಅವನು. ಬೊಗಳೆ ಎಂದವನಿಗೆ ಗೊತ್ತು ಅವಳು ಬೇರೆ ರೀತಿಯ ಹೆಣ್ಣಲ್ಲ, ಅಲ್ಲಿ ಬೇರೆಯೇ ನಡೆದಿರುತ್ತೆ ಅಂತ. ಆದ್ರೂ ಬಿಟ್ಟು ಕೊಡಲ್ಲ ಲಂಕಾಧಿಪತಿ. ಆ ಅಪ್ಪುಗೆಗೂ ಈ ಅಪ್ಪುಗೆಗೂ ವ್ಯತ್ಯಾಸ ಇದೆ ಸರ್ ಎಂದು ಆಕೆ ವಿವರಿಸುವ ಮುನ್ನವೇ, ಕಂಡಿದ್ದೀನಿ ನೆಲ್ಸ ಸಾಕು, ಅವನು ನಿಂದು ಆ ಜನ್ಮ ಪ್ರೇಮ ಬಂದ ಅಲ್ವಾ, ಅದಕ್ಕೆ ಅವ್ನು ಹಗ್ ಮಾಡಿದ್ರೆ ನಿನ್ಗೆ ನೈಸಾಗಿರುತ್ತೆ, ನಾನ್ ಮಾಡಿದ್ರೆ ಮೈ ಉರಿಯುತ್ತೆ. ಅದೆಂಗೆ ಆ ವೈರಿ ನಿನ್ನ ಬೀಳಿಸ್ಕೊಂಡ? ಅದಾದ್ರೂ ಹೇಳು, ಅದೇ ಫಾಲೋ ಮಾಡ್ತೀನಿ. ನನ್ಗೇನು ಬೇಕು ಅಂತ ಆಸೆ ಪಡ್ತೀನೋ ಅದೇ ಕಿತ್ಕೊಳ್ತಾನೆ ರಾಸ್ಕಲ್ ಎಂದವನ ಕಡೆ ನೋಡಿ, ಯಾರನ್ನು ಯಾರಿಂದ ಕಿತ್ಕೊಳ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗುತ್ತೆ ಸರ್. ಕಿತ್ಕೊಳ್ತಾ ಇರೋದು ಅವರಲ್ಲ, ಅವ್ರ ಗರ್ಲ್ ಫ್ರೆಂಡ್ ಅಂತ ಗೊತ್ತಿದ್ರು ಅದೇ ಹುಡುಗಿನ ಮದ್ವೆ ಮಾಡ್ಕೊಳ್ಳೋಕೆ ತಯಾರಿರುವ ನೀವು ಅವ್ರ ಪ್ರೀತಿನ ಕಿತ್ಕೊಳ್ತಾ ಇರೋದು ಎಂದವಳ ಈ ಉತ್ತರಕ್ಕೆ ಕಾದಿದ್ದವನು ಸೊಟ್ಟಗೆ ನಗುತ್ತಾ, ಏನಂದ ಬಂಗಾರಿ, ಸನಾ ವೈರಿ ಲವ್ವರ ಎಂದು ಕೇಳಿದ. ಆತನಿಂದ ದೂರ ನಿಂತು ಹೌದು ಎಂದಳು. ಮೆತ್ತಗೆ ಅವಳ ಕಿವಿಯಲ್ಲಿ, ನಿಜವಾಗ್ಲೂನಾ ಎಂದ. ಸ್ವಲ್ಪ ಮುಖ ಕಿವುಚಿ, ಮೊದಲು ಶರ್ಟ್ ಹಾಕಿ, ನನಗೆ ಹಿಂಸೆ ಆಗ್ತಿದೆ. ಹೌದು, ಸನಾ ಧನುಷ್ ಅವರ ಲವರ್, ಅವರಿಬ್ರು ಪ್ರೇಮಿಗಳು, ಒಬ್ರನ್ನೊಬ್ರು ಲವ್ ಮಾಡ್ತಾ ಇದ್ದಾರೆ. ಏನೋ ಪುಟ್ಟ ಜಗಳಕ್ಕೆ ಸನಾ ಧನುಷ್ ಅವ್ರ ಮಧ್ಯೆ ಕಲಹ ಇದೆ, ಆದ್ರೆ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಅದಕ್ಕಿಂತ ಜಾಸ್ತಿ ಇದೆ ಎಂದು ವಿವರಣೆ ಕೊಡ್ತಿದ್ದ ಸಿರಿ ಪ್ರತಿಯೊಂದು ಮಾತಿಗೆ ಗೆಲುವಿನ ನಗು ನೀಡುವ ಹುಡುಗ, ಇದೆಲ್ಲ ನಿಂಗೆ ಹೇಗೆ ಗೊತ್ತು ಚಿನ್ನ ಎಂದು ಮತ್ತೊಂದು ಕಿವಿಯಲ್ಲಿ ಪಿಸುಗುಟ್ಟಿ ಕೇಳಿದ. ಧನುಷ್ ಅವರು ನನ್ನ ನೋಡೋಕ್ ಬಂದಾಗ ಎಲ್ಲ ಹೇಳಿದ್ರು, ಅವರಿಗೆ ಮದ್ವೆ ಇಷ್ಟ ಇಲ್ಲ, ಈ ಮದ್ವೆ ಬೇಡ ಅಂತ. ಅವ್ರ ಅಪ್ಪ ಅಮ್ಮನ ಬೆಳೆ ಹೇಳೋಕೆ ಆಗಲ್ಲ, ಸನಾಗೆ ಕೋಪ ಜಾಸ್ತಿ, ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡೋಕ್ ಹೋದ್ರೆ ಬೈತಾಳೆ, ಆಗ ಲೈಫ್ ಲಾಂಗ್ ನಾನು ಅವಳನ್ನ ಮದ್ವೆ ಆಗೋಕ್ ಆಗಲ್ಲ, ಒಳ್ಳೆ ಟೈಮ್ ನೋಡಿ ಸನಾ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಅಂದಿದ್ರು ಎಂದು ಆಕೆ ಹೇಳುವಾಗ, ಎಲ್ಲ ಹೇಳಿ ಯಾಕೆ ನಿನ್ನ ಮದ್ವೆ ಆಗ್ತೀನಿ ಅಂದ ಪಾಪಿ, ಇದು ಮೋಸ ಅಲ್ವಾ, ಡಬಲ್ ಸಂಸಾರ ಮಾಡ್ತಾನಂತ ಎಂದು ಸಿರಿಗೆ ಉರಿಸುವ ಹಾಗೆ ಪ್ರಶ್ನಿಸಿದ. ಈ ರೀತಿಯ ಧನುಷ್ನ ಬೈದರೆ ಸಿರಿ ಸತ್ಯಕ್ಕಾಗ್ತಾಳೆ ಎನ್ನುವ ಆಲೋಚನೆ ಅವನದು. ಪ್ಲೀಸ್ ಆ ರೀತಿ ಕೆಟ್ಟದಾಗ ಮಾತಾಡ್ಬೇಡಿ ಸರ್, ಧನುಷ್ ಅವರಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ನಾನು ನೋಡೋಕ್ ಬಂದ ದಿವಸನೇ ಹೇಳಿದ್ರು. ನಂಗೆ ಅವರನ್ನ ರಿಜೆಕ್ಟ್ ಮಾಡೋಕ್ ಹೇಳಿದ್ರು, ನಾನು ಹಾಗೆ ಹೇಳಿದ್ದೆ,
ಆದ್ರೆ ನೀವವತ್ತು ರಾತ್ರಿ ಎಂದು ಸತ್ಯ ಹೇಳ್ತಿದ್ದ ಸಿರಿಗೆ ಆ ರಾತ್ರಿ ಅವನು ಬಂದಿದ್ದು ಅವಳ ತಂದೆ ಅವನ ಕೆನ್ನೆಗೆ ಹೊಡೆದದ್ದು ನೆನಪಾಯ್ತು. ಸತ್ಯ ಹೇಳಿದ್ರೆ ಇವನು ಅವಳ ತಂದೆಗೆ ಏನಾದ್ರೂ ಮಾಡ್ತಾನೆ ಎಂದು ಹೆದರಿ ಹಾಗೆ ಮಾತು ನುಂಗಿ ಬಾಗಿಲ ಬಳಿ ಹೊರಟಳು. ಅವನಿಗೆ ಬೇಕಾದ ಸತ್ಯದ ಕುರುಹು ಕಂಡು ಹೇಗೆ ಈಗ ಅವಳನ್ನ ಬಿಡ್ತಾನೆ? ಅದಕ್ಕೆ ಅವಳ ಕೈ ಹಿಡಿದೆಳೆದುಕೊಂಡ. ತಕ್ಷಣ ಅವನ ಬರಿದಾದ ಎದೆಗೆ ಸೇರಿದಳು. ಮೆತ್ತಗೆ ಅವಳ ತಲೆ ಸವರುತ್ತಾ ಬಂಗಾರಿ ಮಂಡೋದ್ರಿ ಎಂದ. ತಟ್ಟನೆ ದೂರ ಸರಿಯುತ್ತಾ ವರ್ಷ ಅಕ್ಕ ಸಂಗೀತ ಕ್ಲಾಸ್ ಪಾಪು ಎಲ್ಲಿ ಎಂದು ಬೆವರುತ್ತಾ ಸುಳ್ಳು ಹೇಳಲು ಆರಂಭಿಸಿದಳು. ಅವಳ ಮುದ್ದು ತೊದಲು ಮಾತು ನೋಡಿ ನಗುತ್ತಾ, ಬಂಗಾರಿ ಹೇಳೋದೇ ಉಂಟು, ಬ್ರೇಕ್ ಯಾಕೆ, ಹೇಳು, ಪೂರ್ತಿ ಹೇಳು. ಅವತ್ ರಾತ್ರಿ ನಾನು ಆಮೇಲೇನು ಹೇಳ್ತೀನ ಎನ್ನುತ್ತಾ ಇನ್ನಷ್ಟು ಹತ್ರ ಇಳ್ಕೊಂಡ. ತಾನಾಗೆ ಬಂದು ಸಿಕ್ಕಿ ಬಿದ್ದ ಹಾಗೆ ಅವಳ ಸ್ಥಿತಿ ಈಗ. ಬಿಡಿ ಸರ್ ಬಿಡಿ ಎಂದು ಬಿಡಿಸಿಕೊಳ್ಳುವ ಹಾಗೆ ಸಾಹಸ ಮಾಡ್ತಾ ಇದ್ದಾಳೆ. ಲೇ, ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ಸಾಹಸ ಮಾಡ್ತೀಯ? ಸತ್ಯ ಹೇಳೆ ಎನ್ನುತ್ತಾ ಕೈ ಅವಳ ಬೆನ್ನ ಹಿಂದೆ ಹಿಡಿದು ನಿಲುಚಿದ. ಬೆನ್ನು ಬಿಡದ ಬೇತಾಳ ಈಗವನು. ಅವಳಿಗೆ ಹೆಬ್ಬಾವಿನ ಬಾಯಿಗೆ ಸೇರಿದ ಅನುಭವ ಆಯಿತು. ಏನಿಲ್ಲ ಸರ್ ಬಿಡಿ ಎಂದು ಅವನ ನೋಟ ಹೆದರಿಸಲಾಗದೆ ಬೆವರಿದಳು. ನಿಂಗೆ ಅವನು ನಿನ್ನ ಇಷ್ಟ ಪಡ್ತಿಲ್ಲ ಅಂತ ಗೊತ್ತು, ಅವನಿಗೆ ಲವರ್ ಇರೋದು ಗೊತ್ತು, ಆದ್ರೂ ಯಾಕೆ ಮದ್ವೆಗೆ ಓಕೆ ಅಂದೆ? ನಿಜ ಹೇಳು. ನೀನ್ ಈ ರೀತಿ ಎಸ್ ಅನ್ನೋದಕ್ಕೆ ನಾನ್ ಕಾರಣ ಅಲ್ಲ ತಾನೆ? ನೇರವಾಗಿ ಕೇಳಿದ್ದ. ಅವಳ ಕಣ್ಣಿಂದ ನೀರುಕ್ಕಿತು. ಅವಳ ಕಣ್ಣೀರೇ ಹೇಳಿತ್ತು ಕಾರಣ ಅವನೇ ಎಂದು. ಅವಳ ಕಣ್ಣೀರು ನೋಡ್ದ ತಕ್ಷಣ ಕೈಬಿಟ್ಟ. ಅಂದ್ರೆ ನಾನ್ ಕಾರಣನಾ ಎಂದ. ಆಕೆ ತಲೆ ತಗ್ಗಿಸಿದಳು. ಯಾಕೋ ಅವನ ಹೃದಯ ಅವನೇ ಕಾರಣ ಎನ್ನುವ ಸುಳುವು ನೀಡಿತ್ತು. ನಾನೇನಾ? ಹೇಗೆ ಎಂದು ಕೇಳಿದ. ಸರ್, ಈಗ ನನ್ನ ಏನೂ ಕೇಳಬೇಡಿ, ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ನಿಮ್ಮ ಕೈ ಮುಗಿದು ಕೇಳ್ತೀನಿ, ಸನಾ ಮತ್ತೆ ಧನುಷ್ ಅವರನ್ನ ಒಂದ್ ಮಾಡಿ ಪ್ಲೀಸ್ ಸರ್ ಎಂದು ಕೈ ಜೋಡಿಸಿ ಕೇಳ್ಕೊಂಡ್ಳು. ಅವಳ ಈ ಅಸಹಾಯಕ ವರ್ತನೆ ಕಂಡು ತಲೆ ಚಿಟ್ಟಿಡಿಯಿತು ಅವನಿಗೆ. ಏನೇ ಅದು ಸರಿಯಾಗಿ ಬೊಗಳೇ ಇಲ್ಲ ಎಂದು ಅವಳ ಕೈ ಬಿಗಿ ಹಿಡಿಬೇಕು. ಅಷ್ಟರಲ್ಲಿ ಅವನಿಗೆ ಕರೆ ಬಂತು. ಕರೆ ಯಾರದ್ದು ಆಗಿದ್ರೆ ಅವನು ಲೆಕ್ಕಿಸ್ತಾ ಇರಲಿಲ್ಲ. ಆದ್ರೆ ಅದು ಗ್ರಾನಿ ಮೊಬೈಲ್ನಿಂದ ಬಂದಿತ್ತು. ತಕ್ಷಣ ಕಡೆ ಸ್ವೀಕರಿಸಿ ಎಸ್ ಗ್ರಾನಿ ಎಂದ. ಆದ್ರೆ ಆ ಕಡೆ ಉತ್ತರ ಕೇಳಿ ವಾಟ್ ಎಂದು ಅಚ್ಚರಿಯಿಂದ ಮೊಬೈಲ್ ಕೈ ಬಿಟ್ಟ. ಅದನ್ನ ನೋಡಿ ಸಿರಿಗೂ ಅಚ್ಚರಿ ಆಯ್ತು. ಮುಂದೆ ಏನಾಯ್ತು ಅಜ್ಜಿಗೆ? ಆಲೋಚನೆ ಮಾಡಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.